ಅಣ್ಣ ತಮ್ಮ ಸುಪ್ರೀಂ ಕೋರ್ಟ್ ಜಡ್ಜು. ಆದರೆ ಇವತ್ತು ಕಾಲಮಾನದಲ್ಲಿ ಏನಾಗಿದೆ, ತಮ್ಮದಿರೋ ಅಣ್ಣನ ಮೇಲೆ ಮೊಕದ್ದಮೆ ಹೂಡ್ತಕ್ಕಂಥ ಪ್ರಸಂಗ, ಅಣ್ಣ ತಮ್ಮದಿರ ಮೇಲೆ ಮೊಕದ್ದಮೆ ಹೂಡ್ತಕ್ಕಂಥ ಪ್ರಸಂಗ. ನಮ್ಮ ಅಣ್ಣ ಚೆನ್ನಾಗಿರಲಿ ಅಂತ ತಮ್ಮ, ನನ್ನ ತಮ್ಮ ಚೆನ್ನಾಗಿರಲಿ ಅಂತ ಅಣ್ಣ. ಇಂಥ ಒಂದು ಆದರ್ಶ ಕುಟುಂಬ. ತಾಯಿ ತನ್ನ ಮಕ್ಕಳನ್ನೆಲ್ಲ ಸಮನಾಗಿ ಕಾಣ್ತಾಳೆ, ಆದರೆ ಮಕ್ಕಳು ತಂದೆ ತಾಯಿನ ಸಮನಾಗಿ ಕಾಣೋದಿಲ್ಲ. ನಾನು 15 ಕಿಲೋಮೀಟ್ರ್ ನಡ್ಕೊಬಂದು 15 ಕಿಲೋಮೀಟ್ರ್ ವಾಪಸ್ ಹೋಗ್ತಾ ಇದ್ದಾಗ ಅಂಥ ಕಷ್ಟ ಅವ್ರಿಗೆ ಅರಿವಿನೇ ಇಲ್ಲ. ನಾನೇನು ಕೇಳ್ಕೊತಿದ್ದೆ, ನನ್ನ ತಮ್ಮಿಂದ್ರಿಗೆ ಈ ಥರ ಕಷ್ಟ ಬರದೇ ಇರಲಿಯಪ್ಪ. ಅಣ್ಣ ತಮ್ಮಿಂದ್ರ ಜಗಳ, ಅಣ್ಣ ತಮ್ಮಿಂದ್ರ ಈರ್ಸೆ ಪೈಪೋಟಿ ಇದೆಯಲ್ಲ, ಇದಕ್ಕೆ ಪರಿಹಾರ ಇಲ್ಲ. ಒಂದು ಮದುವೆಗೆ 1 ವರ್ಷನೋ 6 ತಿಂಗಳು ಅಥವಾ 2 ವರ್ಷನೋ 3 ವರ್ಷದ ಡೈವರ್ಸ್ಗೆ ಮೊಕದ್ದಮೆ ಹೂಡ್ಕೊಂಡಿರ್ತಾರೆ. ಎಂಥ ವಿಪರ್ಯಾಸ ನೋಡಿ. ಕುಟುಂಬ ನಂದಗೋಕರವಾಗಿರಬೇಕು, ಆದರೆ ಇವತ್ತು ಗೊಂದಲಮಯವಾದಂಥ ಕುಟುಂಬಗಳು ಸೃಷ್ಟಿಯಾಗ್ತಾಯಿವೆ. ಸೀತೆ ಅಪಹರಣ ಆಗಿ ಲಂಕೆಯಿಂದ ರಾಮ ಅಯೋಧ್ಯೆಗೆ ಕರ್ಕೊಬಂದು ಅವರು ಪಟ್ಟಾಭಿಷೇಕೆಲ್ಲಾಗಿ ವಿರಾಮಾಗಿರ್ತಾರೆ. ಆಗ ಸೀತೆ ಹೇಳ್ತಾರೆ, ನೋಡಿ ನೀವು ಯಾರೂ ಆಸೆ ಪಡಬೇಡಿ, ನಾನು ಒಂದೇ ಒಂದು ಜಿಂಕೆಗೆ ಆಸೆ ಪಟ್ಟು ಇಷ್ಟು ಕಷ್ಟಪಡಬೇಕಾಯಿತು, ಒಂದೇ ಒಂದು ಜಿಂಕೆಗೆ. ಬುದ್ಧ ಅದನ್ನೇ ಹೇಳೋದು, ಆಸೆಯೇ ದುಃಖಕ್ಕೆ ಕಾರಣ ಅಂತ. ಕಡಲೆಪುರಿ, ಬತಾಸು, ಬಾಳೆಹಣ್ಣು ಈ ಕಡೆ. ಆವಾಗ ದೊಡ್ಡ ತಿಂಡಿ ಯಾವುದಪ್ಪ ಅಂತಂದರೆ ಕಡಲೆಪುರಿ. ಕಡಲೆಪುರಿ ಬಿಟ್ರೆ ಯಾರು ನಂಟ್ರ ಮನೆಗೆ ಹೋಗ್ಬೇಕಾದ್ರೆ ಕಡಲೆಪುರಿ ತಗೊಂಡು ಹೋಗೋರು. ಆಗ ಅಲ್ಲೇ ಬಡತನ ಅಂದ್ರೆ ಗೊತ್ತೇನೋ ನಿನಗೆ, ಇದನ್ನು ತಿಂದು ಒಂದು ದಿನ ಕಳೆಯೋಂಥ ಜನ ಅವರ, ನೀನು ವೇಸ್ಟ್ ಮಾಡ್ತೀಯಲ್ಲ ಅಂತಂದು ಮಾತು ಇವತ್ತು ನಾನು ಪಾಲಿಸ್ತಾ ಇದ್ದೀನಿ. ಓರ್ವ ಹೆಂಡತಿ, ಸೋರುವ ಮನೆ, ತೀರದ ಬದುಕು, ಈ ಮೂರಕ್ಕಿನ್ನ ಕೊಂಡೊಯ್ಯುವ ಮಾರಿಯಲೇಸು ಅಂತ. ನಾನು ಭಕ್ತಿ ಜ್ಞಾನ ವೈರಾಗ್ಯಗಳ ಫಲಭರಿತವಾದಂಥ ವೃಕ್ಷ ಸಾಹಿತ್ಯ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ನೋಡಿ, ವಿಸ್ಮಯ ಜಗತ್ತು ತಾಯಿ ಮಕ್ಕಳನ್ನ ಪ್ರೀತಿ, ಔದಾರ್ಯ, ಅಕ್ಕರೆ, ಮಮತೆಯಿಂದ ಬೆಳೆಸ್ತಾಳೆ. ಅದರ ಫಲನ ಪಡ್ಕೊಳ್ಳೋದು ಒಂದು ಕುಟುಂಬದಲ್ಲಿ ಒಬ್ಬರು ಇಬ್ಬರನ್ನೇ. ಅದಕ್ಕೆ ನಾನು ಒಂದು ಉದಾಹರಣೆ ಕೊಡೋದೇನೆಂದರೆ, ES ವೆಂಕಟರಾಮಯ್ಯ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದರು. ಅವರು ರಜಾ ಬಂದಾಗ ಅಣ್ಣ ರೈತ, ತಮ್ಮ ಸುಪ್ರೀಂ ಕೋರ್ಟ್ ಜಡ್ಜು. ಆಗ ನಮ್ಮ ಅಣ್ಣನ ಖುಷಿಪಡಿಸ್ಬೇಕು ಅಂದ್ಬಿಟ್ಟು ಅವ್ರು ಏನು ಮಾಡೋದು, ಅಲ್ಲಿಂದ ಒಂದು ವ್ಯಾನು ತಯಾರಾಗೋದು. ಅವರು ಊರಿನಲ್ಲಿ ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸನೂ ಕೂಡ ಅಣ್ಣನ ಜೀಪ್ನಲ್ಲಿ ಕರ್ಕೋಗಿ ಎಲ್ಲನೂ ತೋರಿಸ್ಕೊಬರೋರು. ನಿಂಗೆ ಏನು ಆಸೆ ಏನು ಅನ್ನೋರು. ಆಮೇಲೆ ಅವರು ಭಾಗಾಂಶದಲ್ಲಾಗಲಿ ಇತ್ಯಾದಾಗಲಿ ಯಾವುದೂ ಜಿಜ್ಞಾಸೆಗೆ ಒಳಗಾಗ್ತಿರ್ಲಿಲ್ಲ. ನಮ್ಮ ಅಣ್ಣ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಆಯಿತಾ. ಆದರೆ ಇವತ್ತು ಕಾಲಮಾನದಲ್ಲಿ ಏನಾಗಿದೆ, ತಮ್ಮದಿರೋ ಅಣ್ಣನ ಮೇಲೆ ಮೊಕದ್ದಮೆ ಹೂಡ್ತಕ್ಕಂಥ ಪ್ರಸಂಗ, ಅಣ್ಣ ತಮ್ಮದಿರ ಮೇಲೆ ಮೊಕದ್ದಮೆ ಹೂಡ್ತಕ್ಕಂಥ ಪ್ರಸಂಗ. ನಮಗೊಬ್ಬರು ಸ್ನೇಹಿತರು ಇಂಜಿನಿಯರ್ ಇದ್ದರು. ಅವ್ರ ತಂದೆಗೆ 4 ಜನ ಮಕ್ಕಳು, 4 ಜನಕ್ಕೂ ಸಮನಾಗಿ ಭಾಗ ಕೊಟ್ಟಿದ್ದಾರೆ ಅವರು. ಆದರೆ ಕೊನೆಯವನು ಏನು ಮಾಡಿದ್ದಾನೆ, ಏನೂ ಕೆಲಸ ಮಾಡ್ತಿರಲಿಲ್ಲ. ಅವ್ರ ತಂದೆ ಎಲ್ಲ ತೀರೋದ ಮೇಲೆ, ನಮ್ಮಪ್ಪ ಸರಿಯಾಗಿ ಭಾಗ ಕೊಟ್ಟಿಲ್ಲ ನಮಗೆ, ನೀನು ಭಾಗ ಕೊಡು, ಎಷ್ಟೋ ವರ್ಷಗಳ ನಂತರ. ಆದರೆ ನೋಡಿ, ನಮ್ಮ ಅಣ್ಣ ಚೆನ್ನಾಗಿರಲಿ ಅಂತ ತಮ್ಮ, ನನ್ನ ತಮ್ಮ ಚೆನ್ನಾಗಿರಲಿ ಅಂತ ಅಣ್ಣ. ಇಂಥ ಒಂದು ಆದರ್ಶ ಕುಟುಂಬ ಒಂದು ಹಳ್ಳೀಲಿ, ಒಂದು ಮನೆಯಲ್ಲಿ, ಒಂದು ಬೀದಿನಲ್ಲಿ, ಒಂದು ಊರಿನಲ್ಲಿ ಯಾವತ್ತು ಬೆಳೀತಿದೋ ಅಲ್ಲಿ ಸುಖ ಶಾಂತಿ ನೆಮ್ಮದಿ ಬೆಳೀತದೆ. ಆದರೆ ಇವತ್ತೇನಾಗಿದೆ ಅಂದರೆ, ಎಷ್ಟೋ ಪ್ರಕರಣ ನೋಡಿ, ಒಂದು ಕುಟುಂಬದ ವ್ಯಾಜ್ಯನೇ ಜಾಸ್ತಿ ಇರುತ್ತೆ. ಅದು ಕಡಿಮೆ ಆಗಬೇಕು, ಸಮತಾಭಾವ ಬರಬೇಕು. ಅದು ಸಮಾಜದ ಮೇಲೆ ಆಗುವಂಥ ದುಷ್ಪರಿಣಾಮ ಏನು? ಒಂದು ಕುಟುಂಬದಲ್ಲಿ ವ್ಯಾಜ್ಯಗಳು ಹೆಚ್ಚಾದರೆ ಸಮಾಜದ ಮೇಲೆ ಯಾರಿಗೆ ದುಷ್ಪರಿಣಾಮ? ಅವರು ಬೇರೆ ಜನನೂ ಗಮನಿಸ್ತಾರೆ. ಅದರಲ್ಲಿ ಅಯ್ಯೋ ಇವರು ಮಾಡ್ತಕ್ಕಂಥದ್ದು ತಪ್ಪು ಅಂತ ಪರಿವರ್ತನೆ ಆಗೋಂಥ ಒಂದು ವರ್ಗ ಇರುತ್ತೆ. ಆದರೆ ಛಲ ಅನ್ನೋದೊಂದು ದುರ್ಯೋಧನ ಥರ ಒಂದು ಛಲ ಅನ್ನೋದು ಇದ್ಬಿಟ್ಟು ಏನಾಗುತ್ತೆ, ನಾನು ಸೋಲಿಸ್ಬೇಕು ಅಂದ್ಬಿಟ್ಟು ತಮ್ಮ ಹತ್ರ ಇರೋ ಸಂಪತ್ತನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ಇದರಲ್ಲಿ ಅವರು ಉನ್ನತಿ ಆಗೋಕ್ಕೆ ಸಾಧ್ಯವಿಲ್ಲ. ಅವರಲ್ಲಿರ್ತಕ್ಕಂಥ ಅರ್ಥವ್ಯವಸ್ಥೆನೆಲ್ಲ ಕಡಿಮೆ ಮಾಡ್ಕೊಂಡು ಯಾವತ್ತೋ ಒಂದಿನ ಅಯ್ಯೋ ನಾನು ಮಾಡೋದು ತಪ್ಪಾಯಿತು ಅಂತ ಪಶ್ಚಾತ್ತಾಪ ಬರೋ ಅಷ್ಟೊತ್ತಿಗೆ ಇವರು ಒಬ್ಬರು ಕೇಸ್ ಗೆದ್ದಿರ್ತಾರೆ, ಇನ್ನೊಬ್ಬರು ತಮ್ಮ ಆರ್ಥಿಕತೆಯಲ್ಲಿ 0ಗೆ ಇಳಿದ್ಬಿಟ್ಟಿರ್ತಾರೆ. ತಾರತಮ್ಯ ಬರಲ್ಲ. ಆದ್ದರಿಂದ ಸಮಾನತೆ ಇರಬೇಕು. ತಾಯಿ ತನ್ನ ಮಕ್ಕಳನ್ನೆಲ್ಲ ಸಮನಾಗಿ ಕಾಣ್ತಾಳೆ, ಆದರೆ ಮಕ್ಕಳು ತಂದೆ ತಾಯಿನ ಸಮನಾಗಿ ಕಾಣೋದಿಲ್ಲ. ನಾನೇ ಒಂದು ಉದಾಹರಣೆ ಏನು ಅಂತಂದರೆ,
ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಕಾಫಿ ತಿಂಡಿ ಮಾಡುವಾಗ ಆವಾಗ ನಮ್ಮ ಎಲ್ಲ ಬೆಲ್ಲದ ಟೀ, ಸಕ್ಕರೆ ಇಲ್ಲವೇ ಇಲ್ಲ. ಆಗ ನಾವು ಅಣ್ಣ ತಮ್ಮಿದ್ರು 4 ಜನನೂ ಕುಡಿಸ್ಬಿಟ್ಟು ನಮ್ಮ ತಾಯಿ ಎಲ್ರಿಗೂ ಕಾಫಿ ಟೀ ಅವ್ರೇನು ಕುಡಿದು ಕೊಡೋರು. ಎಲ್ಲ ಆದಮೇಲೆ ಸ್ವಲ್ಪ ಹಾಲನ್ನ ನನ್ನ ಲೋಟಕ್ಕೆ ಹಾಕೋರು ನಮ್ಮ ತಾಯಿ. ಆಗ ನನ್ನ ಇನ್ನೊಬ್ಬ ತಮ್ಮ ಅದೇನೋ ಅವನಿಗೆ ಹಾಲು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅವ್ನಿಗೆ ಹಾಲು ಹಾಕ್ತಿದ್ದೆ ಅಲ್ಲ ಅಂದ್ರೆ, ನಾಳೆ ಅವ ಕೆಲ್ಸಕ್ಕೆ ಹೋಗಿ ನಿಮ್ಮನ್ನೆಲ್ಲ ನೋಡ್ಕೊತಾನೆ, ಅದಕ್ಕೆ ಕಣ ಹಾಕೋದನ್ನು. ದುರ್ದೈವ, ನನಗೆ ಸರಿಯಾದ ಕೆಲಸ ಸಿಕ್ಕಲಿಲ್ಲ, ಅವ್ರನ್ನ ನೋಡ್ಕೊಳಕ್ಕಾಗಲಿಲ್ಲ. ಇವತ್ತು ಅದು ಎಲ್ಲೋ ಒಂದು ಕಡೆ ನನ್ನ ಹತ್ರ ಗುಯ್ಗುಡ್ತಾ ಇರುತ್ತೆ. ದೊಡ್ಡ ಮಗ ನಾನೇ ಹಿರಿಯವನು. ಅದರಲ್ಲಿ ನನ್ನ ಕೊನೆಯ ತಮ್ಮ ಒಬ್ಬ, ಅವನು ಕಾಲೇಜ್ ಲೆಕ್ಚರರು. ಆದರೆ ಅವನಿಗೆ ಪಾಪ ನನ್ನ ಕಷ್ಟ ಗೊತ್ತಿಲ್ಲ. ಅವನಿಗೆ ನೋಡಿ, ನಾನು 15 ಕಿಲೋಮೀಟ್ರ್ ನಡ್ಕೊಬಂದು 15 ಕಿಲೋಮೀಟ್ರ್ ವಾಪಸ್ ಹೋಗ್ತಾ ಇದ್ದಾಗ ಅಂಥ ಕಷ್ಟ ಅವ್ರಿಗೆ ಅರಿವಿನೇ ಇಲ್ಲ. ನಾನೇನು ಕೇಳ್ಕೊತಿದ್ದೆ, ನನ್ನ ತಮ್ಮಿಂದ್ರಿಗೆ ಈ ಥರ ಕಷ್ಟ ಬರದೇ ಇರಲಿಯಪ್ಪ. ನನ್ನ ತಮ್ಮ ಒಬ್ಬ ಇದ್ದಾನೆ, ಅವನು ನಾವು ಹೆಂಗೆ ಭೇಟಿ ಅಂದರೆ, ಬೆಳಿಗ್ಗೆ ಅವನು ನಾನು ಒಂದು ಸಾರಿ ಇಲ್ಲಿ ಟೀ ಕುಡಿಬೇಕು, ಪುನಃ 5 ಗಂಟೆ 5:30 ಆದಮೇಲೆ ಫೋನ್ ಮಾಡ್ತಾನೆ ಅವನು, ಅಣ್ಣ ಎಲ್ಲಿದೆಯಾ ಅಂತಾನೆ. ಆಗ ಅವನು ಇಲ್ಲಿ ಬೇಕ್ರಿ ಹತ್ರ ಬಾ ಅಂತಾನೆ, ಅಲ್ಲೊಂದು ಕ್ಯಾಂಟೀನ್ ಹತ್ರ ಬಾ ಅಂತಾನೆ, ಇಲ್ಲಾಂದ್ರಲ್ಲೋ ಮನೆಗೆ ಬಂದುಬಿಡು ಅಂತೀವಿ. ಆಗ ಒಂದು ಸರಿ ಇಬ್ಬರಿಗೆ ಭೇಟಿ ಆಗ್ತೀವಿ. ಪ್ರತಿದಿನ ಬೆಳಿಗ್ಗೆ ಒಂದು ಸರಿ ನಾವು ಭೇಟಿ ಆಗಬೇಕು, ಸಾಯಂಕಾಲ ಒಂದು ಸರಿ ಭೇಟಿ ಆಗಬೇಕು. ಇದು ಹೆಂಗೆ ಅಂದರೆ, ಇದು ನಮ್ಮ ತಂದೆ ಬಳವಳಿ. ನಮ್ಮ ತಂದೆ ನಾಟಕ ಕಲಿಸುವಾಗ ಅವ್ರಿಗೆಲ್ಲ ಬಟ್ಟೆ ಎಲ್ಲ ಕೊಡೋರು. ಆಗ ಇವರು ಹೊಸ ಬಟ್ಟೆ ಎಲ್ಲ ಬಂದಾಗ 1 ವಾರ 15 ಸೈಕಳವರು ಎಲ್ಲ ಅಣ್ದಿರು ತಮ್ಮದಿರು ಕೊಟ್ಬಿಡೋರು. ನನಗೆಲ್ಲರೂ ಬರ್ತಾ ಬಿಡ್ರೆ ತಿಳ್ಕೊಳ್ರ ಅಂತನ್ನೋರು. ಹಾಗೆ ಸಮಾನತೆ ಇದ್ದಾಗ ಯಾವ ಈರ್ಷ್ಯನೂ ಬರೋದಿಲ್ಲ. ಸಮಾನತೆ ಇಲ್ಲದೇದಾಗಲೇ ಕೋರ್ಟು ಕಚೇರಿ. ಇವತ್ತು ನಾವು ನೋಡ್ತೀವಿ, ಬೇರೆ ಹೆಂಗಾರು ಆಗಲಿ ಅಣ್ಣ ತಮ್ಮಿಂದ್ರ ಜಗಳ, ಅಣ್ಣ ತಮ್ಮಿಂದ್ರ ಈರ್ಷ್ಯೆ, ಪೈಪೋಟಿ ಇದೆಯಲ್ಲ, ಇದಕ್ಕೆ ಪರಿಹಾರ ಇಲ್ಲ. ಹೊರಗಡೆದಕ್ಕೆ ಪರಿಹಾರ ಇದೆ. ಹೊರಗಡೆದು ಕುಟುಂಬ, ನಮ್ಮ ಆಡು ಭಾಷೆಯಲ್ಲಿ ನಂದಗೋಕುಲ ಅಂತ ಹೇಳ್ತೀವಿ. ನಂದಗೋಕುಲ ಅಂತಂದರೆ ಆ ಮನೆಯಲ್ಲಿ ಯಾವ ಜಗಳ ಜೂಟಿನೂ ಇಲ್ಲ. ಅದಕ್ಕೆ ಉದಾಹರಣೆ, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಜಗಳಾಡೋದ ಕಾಲನೇ ಕಾಣು ನಾವು. ಆದರೆ ಇವತ್ತು ಏನಾಗಿದೆ ಸಮಾಜ, ಒಂದು ಮದುವೆಗೆ 1 ವರ್ಷನೋ 6 ತಿಂಗಳು ಅಥವಾ 2 ವರ್ಷನೋ 3 ವರ್ಷದ ಡೈವರ್ಸ್ಗೆ ಮೊಕದ್ದಮೆ ಅವು ಹುಡ್ಕೊಂಡಿರ್ತಾರೆ. ಎಂಥ ವಿಪರ್ಯಾಸ ನೋಡಿ. ಕುಟುಂಬ ನಂದಗೋಕರವಾಗಿರಬೇಕು, ಆದರೆ ಇವತ್ತು ಗೊಂದಲಮಯವಾದಂಥ ಕುಟುಂಬಗಳು ಸೃಷ್ಟಿಯಾಗ್ತಾಯಿವೆ. ಏನು ಕಾರಣ ಇದಕ್ಕೆಲ್ಲ ಕಾರಣ ಅಂತಂದರೆ, ಹಣ, ಅಂತಸ್ತು, ಅಧಿಕಾರ ಮೇಲೆ ಅವರದು ಅತಿಯಾದ ಆಸೆನೇ ಇದಕ್ಕೆಲ್ಲ ಕಾರಣ. ಅದಕ್ಕೆ ಹೆಂಗೆ ಕಾರಣ, ಅತಿಯಾದ ಆಸೆ ಹೆಂಗೆ ಅಂತಂದರೆ, ಸೀತೆ ಅಪಹರಣ ಆಗಿ ಲಂಕೆಯಿಂದ ರಾಮ ಅಯೋಧ್ಯೆಗೆ ಕರ್ಕೊಬಂದು ಅವರು ಪಟ್ಟಾಭಿಷೇಕ ಎಲ್ಲ ಆಗಿ ವಿರಾಮಾಗಿರ್ತಾರೆ. ಅವರ ವಾರಗೀತಿರೆಲ್ಲ ಮಾತಾಡ್ತಾ ಕೂತಿರ್ತಾರೆ. ಆಗ ಸೀತೆ ಹೇಳ್ತಾರೆ, ನೋಡಿ ನೀವು ಯಾರೂ ಆಸೆ ಪಡಬೇಡಿ, ನಾನು ಒಂದೇ ಒಂದು ಜಿಂಕೆಗೆ ಆಸೆ ಪಟ್ಟು ಇಷ್ಟು ಕಷ್ಟಪಡಬೇಕಾಯಿತು. ಒಂದೇ ಒಂದು ಜಿಂಕೆಗೆ 100 ಜಿಂಕೆ ಬಯಸಿದರೆ ಎಷ್ಟು ಕಷ್ಟ ಆಗ್ಬಿಡೋದು. ನಾವು ಸುಖ ಶಾಂತಿ ನೆಮ್ಮದಿ ನಮಗೆ ಬೇಕು ಅಂತಂದರೆ ಆಸೆ ಬಿಡಬೇಕು. ಬುದ್ಧ ಅದನ್ನೇ ಹೇಳೋದು, ಆಸೆಯೇ ದುಃಖಕ್ಕೆ ಕಾರಣ ಅಂತ. ಆದರೆ ಮನುಷ್ಯ ದುಡಿಲಿ, ಸಂಪಾದನೆ ಮಾಡಲಿ, ಸಮತಟ್ಟಾಗಿರಲಿ, ಆದರೆ ಅತಿಯಾದ ಆಸೆಗೆ ಹೋಗ್ಬಾರ್ದು, ಮತ್ತು ರಾಗದ್ವೇಷಗಳ ವ್ಯಾಮೋಹಕ್ಕೆ ಒಳಗಾಗಬಾರ್ದು. ನೋಡಿ, ಮನೆಯವ್ರ ಬಗ್ಗೆ ನಾನು 2 ವಿಷಯ ಮಾತಾಡಬೇಕು ಆಗಲಿ ಅಂತಿದ್ದೆ. ಒಂದು, ನನ್ನ ಬಾಲ್ಯದಲ್ಲಿ ಇದು ನಮ್ಮ ತಂದೆ ಅಕ್ಕ ಮಡಕೆ ಹೊತ್ಕೊಂಡು ಬರೋರು ಮಾರಕ್ಕಿಲ್ಲ ಸಂತೆಗೆ, ನರಸೀಪುರ. ಪ್ರತಿ ಸೋಮವಾರ ಇಲ್ಲಿ ಸಂತೆ ನಡೀತಿತ್ತು. ಆ ಸಂತೆ ಈಗಲೂ ಸಂತಮಾಳ ಸರ್ಕಲ್, ಸಂತಮಾಳ ಸ್ಟಾಪ್ ಅಂತ ಅಲ್ಲಿ ಬಸ್ ನಿಲ್ಲಿಸ್ತಿರ್ತಿರ್ತಾರೆ. ಆಗ ಅವರು ಸೋಮವಾರ ಮಡಕೆ ಹೊತ್ಕೊಂಡು ಬಂದು ಮಾರಿ ಎಲ್ಲ ಮಾಡೋರಲ್ಲ. ನಾನು ವಿದ್ಯೋದಯ ಸ್ಕೂಲ್ ಓದ್ತಾ ಇದ್ದಾಗ 4 ಸ್ಕೂಲ್ ಬಿಟ್ಟಾಗ ನಮ್ಮ ಅತ್ತೆ ಹುಡಿಕೊಂಡು ಬರೋನು. ಯಾತಕ್ಕೆ ಅಂತ ಅವರು ಕಡಲೆಪುರಿ, ಬತಾಸು, ಬಾಳೆಹಣ್ಣು ಇವು ಆವಾಗ ದೊಡ್ಡ ತಿಂಡಿ ಯಾವುದಪ್ಪ ಅಂತಂದರೆ ಕಡಲೆಪುರಿ ಬಿಟ್ರೆ ಯಾರು ನಂಟ್ರ ಮನೆಗೆ ಹೋಗ್ಬೇಕಾದ್ರೆ ಕಡಲೆಪುರಿ ತಗೊಂಡು ಹೋಗೋರು. ಈಗ ಎಂತೆಂಥೋ ತಿಂಡಿಗಳು ಬಂದವೆ, ಆ ಹೆಸ್ರುಗಳನ್ನೇ ಜ್ಞಾಪಿಸ್ಕೊಳಕ್ಕೆ ಬರಲ್ಲ. ಈಗ ಬಾಸುಂದಿ ಅಂತ ಹಳ್ಳಿಗಳಲ್ಲಿ ಹೋಗಿ ಕೇಳಿದ್ರೆ ಯಾರನ್ನಾರೇ ಬಾಸುಂದಿ ಅಂದಿರಿ ಗೊತ್ತಿಲ್ಲ ಅವ್ರಿಗೆ. ಅದು ಒಳ್ಳೆಯದ ಸಿಹಿ ತಿಂಡಿ, ಕರದಂಟು ಒಳ್ಳೆಯದ ಸಿಹಿ ತಿಂಡಿ. ಆವಾಗ ನಾನೇನು ಮಾಡೋದು, ನಮ್ಮ ಅತ್ತೆನ ಹುಡಿಕೊಂಡು ಹೋಗೋದಾಗ ಆಗ ಎಲ್ಲ ತಿಂಡಿ ಕೊಡೋಳು. ಆಗ ಸ್ಕೂಲ್ ಮುಗ್ದಿರ್ತಲ್ಲ, ಅವಳು ಮನೆಗೆ ಸಾಮಾನು ಸರ್ಕಟ್ ಎಲ್ಲ ತಗೊಂಡು ಹೋಗುವಾಗ ಅವಳ ಹಿಂದೆ ನಾನು ಹೋಗೋದು. ಆಗ ತಿನ್ನು ಮಗ ಅಂದ್ಬಿಟ್ಟು ಇಷ್ಟು ಕಡಲೆಪುರಿ ಕೊಡೋರು. ನಾನೇನು ಮಾಡೋನು, ಒಂದು ಸ್ವಲ್ಪ ಬಾಯಿಗೆ ಹಾಕೋಬಿಟ್ಟು, ಇನ್ನು ಕಡಲೆಪುರಿ ಇದೆಯಲ್ಲ, ನಮ್ಮ ಆಲ್ಗುಡ್ ಕೆರೆ ಅಂತ ಇದೆ, ಆಲ್ಗುಡ್ ಕೆರೆಯವರಿಗೆ ಹೋಗಾಗ ಅಲ್ಲಿ ಗಾಳಿ ತೀಸ್ ಅಂತ ಬೀಸೋದು.
ನಾನೇನು ಮಾಡೋದು, ಪುರಿನ ಗಾಳಿಗೆ ಎರಚ್ಬಿಡೋದು. ಅದು ಗಾಳೀಲಿ ತೇಲ್ಕೊಂಡು ಹೋಗಾಗ ನೋಡಿ ಆನಂದ ಪಡೋದು. ಆಮೇಲೆ ಒಂದು ಸರಿ ಏನಪ್ಪ ಪುರಿ ಎಲ್ಲ ತಿಂದ್ಯಾ ಅಂದರೆ ಓ ತಿಂದಿಯೇನು. ಒಂದು ಸರಿ ಏನು ಮಾಡೋದು, ನಾನು ಗಾಳಿಗೆ ಪುರಿ ಎರಚ್ಬಿಡೋದು ನೋಡ್ಬಿಟ್ಟಿದ್ದಾರೆ ಅವರು. ಆಗ ಅಲೇ ಬಡತನ ಅಂದ್ರೆ ಗೊತ್ತೇನೋ ನಿನಗೆ, ಇದನ್ನು ತಿಂದು ಒಂದು ದಿನ ಕಳೆಯೋಂಥ ಜನ ಅವರ ನೀನು ವೇಸ್ಟ್ ಮಾಡ್ತೀಯಲ್ಲ ಅಂತಂದು ಮಾತು ಇವತ್ತು ನಾನು ಪಾಲಿಸ್ತಾ ಇದ್ದೀನಿ. ಆ ಜೀವನದಲ್ಲಿ ಹಿತ ಮಿತ ಸಹಿತಗಳು ಯಾರಿಗೆ ಇದಾವೋ ಅವರು ಒಳ್ಳೆ ಶಾಂತಿಯುತವಾದ ಬದುಕನ್ನು ನಡೆಸ್ಬೋದು. ಹಿತಮಿತ ಸಹಿತ. ನನಗೆ ಈ ಹಣ ಅಂತಸ್ತು ಅಧಿಕಾರ, ಈಗ ನಾನು ಒಡವೆ ಗಿಡವೆ ಮಾಡಿಸ್ಕೋಬೋದು, ನನಗೆ ಚಿನ್ನದ ಅರಿವಿನೇ ಇಲ್ಲ, ಚಿನ್ನ ಹಾಕಬೇಕು ಅನ್ನೋ ಇದೇ ಇಲ್ಲ ನೋಡಿ. ಅದರಲ್ಲಿ ಮಲ್ಲಣ್ಣವರು ಅಷ್ಟೇ, ಅವ್ರು ಹೇಳ್ತಾರೆ ನಾನು ಇಕ್ಕಿರೋ ಶರ್ಟು ನಮ್ಮ ತಂದೆದು ಅಂತಾರೆ. ನೋಡಿ ಎಂಥ ಇದು. ಇದನ್ನು ನಾವು ಎಷ್ಟು ಹೇಳೋಕ್ಕಾದ್ರೂ ಮರೆಯಲ್ಲ. ಅಂದರೆ ಪುಟ್ಟಣ್ಣ ಕಣಗಾಲ್ ಅವ್ರ ಹೇಳಾಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ವಸ್ತುನಿಷ್ಠೆಯಿಂದ ಇರಬೇಕು. ನಮ್ಮ ಮನೆಗಳಲ್ಲಿ ವಸ್ತುನಿಷ್ಠೆ ಹೇಗೆ ಅಂದರೆ ನಾವು ಬಳಸ್ತಕ್ಕಂಥ ಪದಾರ್ಥಗಳೆಲ್ಲ ಚೆನ್ನಾಗಿರಬೇಕು, ಯಾವುದೂ ತಗ್ಗಿರಬಾರ್ದು. ನೋಡಿ, ಒಂದು ಆದರ್ಶ ಕುಟುಂಬ ಅಂತ ನಾವು ಗೇಜ್ ಮಾಡಬೇಕಾದ್ರೆ ಯಾವುದೇ ಒಂದು ಮನೆಗೆ ಹೋಗಿ ಅಲ್ಲಿ ಪಾತ್ರೆ ಪಡಕಾನಗಳೆಲ್ಲ ಸೊಟ್ಟಪಟ ಇದ್ದರೆ ಅವರು ವಿಷಮ ಸಂಸಾರದವರು ಅಂತ. ಎಲ್ಲವೂ ಸುಸಜ್ಜಿತವಾಗಿ ಭಾಳ ಸುಂದರವಾಗಿರ್ತಕ್ಕಂಥ ಮನೆ ನೋಡಿದ್ರೆ ಅದು ಒಳ್ಳೆಯ ನಾಗರಿಕತೆಯ ಆದರ್ಶ ಮನೆ ಅಂತ ಹೇಳ್ಬೋದು. ಇದು ನಮ್ಮ ತಂದೆ ಹೇಳ್ಕೊಡ್ತಿದ್ದ ಅಂಥ ಪಾಠ. ನಮ್ಮ ತಂದೆ ನೋಡಪ್ಪ ಕುಟುಂಬ ಅಂದರೆ ಹೆಂಗಿರ್ಬೇಕು, ಹಿಂಗಿರಬೇಕು ಅಂತ. ಆದರೆ ನಮ್ಮ ತಂದೆ ತಾಯಿ ಜಗಳಾಡ್ದ ಕಾಲನೇ ಕಾಣಿ ನಾನು. ಈಗ ಒಂದೊಂದು ಸರಿ ಸಂದರ್ಭ ದಿನಕ್ಕೆ 3 ಸರಿ ಜಗಳಾಡೋ ಅಂಥ ಪರಿಸ್ಥಿತಿನೂ ಬರುತ್ತೆ. ನೀನು ಗಣ್ಯಲ್ಲ ಹೆಂಡ್ತಿಯಲ್ಲ ಅನ್ನೋ ಪರಿಸ್ಥಿತಿನೂ ಬರುತ್ತೆ. ಅದಕ್ಕೆ ನಮ್ಮ ಕವಿ ಒಬ್ಬರು ಜಯಪ್ಪ ಹೊನ್ನಾಳಿ ಹೇಳೋರು, ಗಂಡು ಬೇರುಂಡ ಹೆಣ್ಣು ಬೇರುಂಡ. ನೋಡಿ ಎಂಥ ಅರ್ಥ ಅದು. ಅಂದರೆ ಜೊತೆಲಿ ಊಟ ಮಾಡಲಿಲ್ಲ ಅವರು ಅಂತ, ಅಂದರೆ ಸಾಮರಸ್ಯ ಇಲ್ಲ ಅಂತ. ಅದಕ್ಕೆ ಬೇಂದ್ರೆ ಅವರು ಸಾಮರಸ್ಯವೇ ಜೀವನ, ನೀವು ಅರಮನೆಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು ಸಾಮರಸ್ಯ ಜೀವನ ಬೇಕು ಅಂತ. ಅವನು ಸರ್ವಜ್ಞ ಸಾಮರಸ್ಯ ಜೀವನಕ್ಕೆ ಎಂಥ ಅನುಭವವನ್ನು ಈ ಸಮಾಜ ಕೊಟ್ಟಿದ್ದಾನೆ ಅಂತಂದರೆ, ಅರಮನೆಯಲ್ಲೇ ವಾಸ ಮಾಡ್ತಾರೆ. ಗಂಡನ ಮಾತು ಹೆಂಡ್ತಿಗಾಗಲ್ಲ, ಹೆಂಡ್ತಿ ಮಾತು ಗಂಡನಿಗಾಗಲ್ಲ. ದೊಡ್ಡ ಆಭರಣಗಳನ್ನೆಲ್ಲ ಕಂಡಿರ್ತಾರೆ. ಆಭರಣದ ತಮ್ಮ ಗುಣನ ಆಭರಣ ಕೊಡಬೇಕು ಹೊರತು ಆಭರಣದ ಗುಣ ತಮ್ಮ ಇಟ್ಕೋಬಾರ್ದು. ಅದಕ್ಕೆ ಕೆಲವರು ಹೇಳ್ತಾರೆ, ಒಂದು ಆಭರಣವನ್ನು ತೊಟ್ಟಾಗ ಆಭರಣಕ್ಕೆ ವ್ಯಕ್ತಿ ಆಭರಣ ಆಗಬೇಕಂತೆ. ಅದಕ್ಕೆ ಅವನು ಹೇಳ್ತಾನೆ, ಸಾಮರಸ್ಯ ಇಲ್ಲದ ಬದುಕು ಹೆಂಗಾಗುತ್ತೆ ಅಂದರೆ, ಓರ್ವ ಹೆಂಡತಿ, ಸೋರುವ ಮನೆ, ತೀರದ ಬದುಕು, ಈ ಮೂರಕ್ಕಿನ್ನ ಕೊಂಡೊಯ್ಯುವ ಮಾರಿಯಲೇಸು ಅಂತ. ನಾನು ಸರಿಯಾಗಿ ನೋಡಿ ಎಂಥ ಮಾತು. ನಾವು ಯಾವ ಕಾಲೇಜ್ನಲ್ಲಿ ಓದಲಿಲ್ಲ, ಯಾವ PhD ತಗೊಳ್ಳಿಲ್ಲ. ನೀವೆಲ್ಲರೂ ವಾಸ ಮಾಡಿ ಅನ್ಯೋನ್ಯ ಇರಬೇಕು. ಅನ್ನೋದು ಓರ್ವ ಹೆಂಡತಿ, ಸೋರುವ ಬದುಕು, ಇದು ತೀರದ ಬದುಕು, ಸೋರುವ ಮನೆ, ಮೂರಕ್ಕಿನ್ನ ಕೊಂಡೊಯ್ಯೋ ಮಾರಿಯಲೇಸು ಅಂತಾನೆ. ಈ ಓರಣಕ್ಕೆ ತೀರದ ಬದುಕು ಅನ್ನೋದಕ್ಕೆ ಏನು ಹೇಳ್ತಾನೆ ಅಂದರೆ, ಒಬ್ಬ ದೊಡ್ಡ ವ್ಯಾಪಾರಿ ಬೆಳಿಗ್ಗೆ ಅವನು 4:15ಗೆ ಹೊರಟಾಯ್ತಾನೆ ತನ್ನ ವೃತ್ತಿಗೆ, ರಾತ್ರಿ 11 ಗಂಟೆಗೆ ಬರ್ತಾನೆ. ಈ ನಡುವೆ ಅವನ ಹೆಂಡತಿ ಮಕ್ಕಳನ್ನ ಸುಖವಾಗಿ ನೋಡೋಗಿಲ್ಲ, ಬಂಧು ಬಾಂಧವ್ರನ್ನ ವಿಚಾರಿಸೋಗಿಲ್ಲ, ಶುಭ ಕಾರ್ಯಗಳಿಗೆ ಬೇರೆ ಊರುಗಳಿಗೆ ಹೋಗೋಗಿಲ್ಲ. ಬೇರೆ ಹೋದ್ರೆ ಅವ್ನ ವ್ಯಾಪಾರ ಹೊರಟೋಗುತ್ತಲ್ಲ. ಅದಕ್ಕೆ ಹೇಳ್ತಾನೆ, ಓರ್ವ ಹೆಂಡತಿ, ಸಮಾನತೆ ಇಲ್ಲದ ಸಂಸಾರ, ತೀರದ ಬದುಕು, ಮುಗಿಯದ ಕತೆ ಇರ್ತಕ್ಕಂಥದ್ದು. ಆಮೇಲೆ ಬಡತನ, ಸೋರುವ ಮನೆ, ಅವನ ಮನೆ ಸೋರ್ತಾ ಇರುತ್ತೆ, ಅವನು ಹಂಚಿಕೈ ಆಡಿಸ್ಕೊಳ್ಳೋಕ್ಕೂ ದುಡ್ಡಿರಲ್ಲ, ಅಷ್ಟು ಕೊಡು ಬಡತನ. ಅದಕ್ಕೆ ಅವನು ಹೇಳ್ತಾನೆ, ಮೂರಕ್ಕಿನ್ನ ಕೊಂಡೊಯ್ಯುವ ಮಾರಿಯಲೇಸು ಅಂತಾನೆ. ನೋಡಿ ಎಂಥ ಮಾತು. ಇವರು ಕವಿಗಳು ಈ ಜಗತ್ತಿನಲ್ಲಿ ಯಾಕೆ ಉದಯಿಸ್ತಾರೆ ಅಂತಂದರೆ, ಮನುಷ್ಯನ ಬದುಕಿಗೆ ಆದರ್ಶ ಕಲಿಸ್ತಕ್ಕಂಥ ಒಂದು ಜವಾಬ್ದಾರಿಗಾಗಿ ಈ ಕವಿಗಳು ಸೃಷ್ಟಿಯಾಗಿರ್ತಾರೆ. ಒಂದೊಂದು ಸರಿ ಸಂಪತ್ತು ಮತ್ತು ಕೀರ್ತಿ ಎರಡೂ ಪೈಪೋಟಿಗೆ ಬರ್ತವೆ. ಸಂಪತ್ತು ಮತ್ತು ಕೀರ್ತಿ ಎರಡೂ ಪೈಪೋಟಿಗೆ ಬರ್ತವೆ. ಕವಿ ಮತ್ತು ಒಬ್ಬ ರಾಜಕಾರಣಿ ಬ್ರಹ್ಮನ ಹತ್ರ ಹೋಗ್ತಾರಂತೆ. ಆಗ ಬ್ರಹ್ಮ ಏನು ಬಂದ್ರಪ್ಪ ಅಂತ ಕೇಳ್ತಾನೆ. ಆಗ ಅವರು ಇವನು ರಾಜಕಾರಣಿ ಹೇಳ್ತಾನೆ, ನನಗೆ ಸಂಪತ್ತು ಬೇಕು ಅಂತಾನೆ. ಆಗ ಬ್ರಹ್ಮ ಹೇಳ್ತಾನೆ, ಸಂಪತ್ತಿನಲ್ಲಿ ನಿಮ್ಗೆ ಅಪಕೀರ್ತಿ ಬರುತ್ತಲ್ಲಪ್ಪ ಅಂತಾನೆ. ಅಪಕೀರ್ತಿ ಬರುತ್ತಲ್ಲ ಅಂತಾನೆ. ಅದಕ್ಕೆ ಕೀರ್ತಿ ಅಪಕೀರ್ತಿ ಗೊತ್ತಿಲ್ಲ, ನಂಗೆ ಸಂಪತ್ತು ಕೊಡಿ ಅಂತಾನೆ. ಅವನಿಗೆ ಸಂಪತ್ತು ಕೊಡ್ತಾನೆ. ಕವಿ ಕೇಳ್ತಾನೆ, ನನಗೆ ಕೀರ್ತಿ ಕೊಡಿ ಅಂತಾನೆ ಕವಿ. ಆಗ ಅದ್ರಲ್ಲಿ ಏನು ನಿನಗೆ ಹೊಟ್ಟೆ ತುಂಬಲ್ವಲ್ಲಪ್ಪ ಅಂತಂದರೆ, ನನಗೆ ಹೊಟ್ಟೆ ತುಂಬದೇ ಇರಲಿ, ಅದನ್ನೇ ಕೊಡಿ ಅಂತಾನೆ. ಆಗ ಯಾಕೆ ನೀ ಇದನ್ನೇ ಕೇಳ್ಕೊಂಡಂತಂದರೆ, ಒಬ್ಬ ರಾಜ ಮಹಾರಾಜ ಗತಿಸಿ ಹೋದರೆ
ಅವನ ಹೆಸರು ಎಷ್ಟೋ ಜನ ನೆನೆಸ್ಕೋಬೋದು ಅಥವಾ ನೆನೆಸ್ಕೊಳ್ದೇ ಇರ್ಬೋದು. ಆದರೆ ಒಬ್ಬ ಸಾಹಿತಿ ಕಲಾವಿದ ಆದರೆ ಅವನು ಸತ್ತೋದ್ರೂ ಕೂಡ ಅವನ ಕಲಾ ಸಂಪತ್ತು ಅವ ಇದ್ದ ಅಂತ ಜಗತ್ತಿಗೆ ಸಾರುತ್ತಂತೆ. ಅದಕ್ಕೆ ಕವಿಯಾದವನು ಅವನು ಒಬ್ಬ ದೊಡ್ಡ ಸುದ್ದಿಗಾರ ಅಂತ ಪ್ರಾಚೀನ ಕವಿ ಹೇಳ್ತಾನೆ. ದ ಪೊಯೆಟ್ ಈಸ್ ದಿ ಟೆಲ್ಲರ್ ಆಫ್ ದಿ ನ್ಯೂಸ್ ಅಂತ. ನಾನು ದ ಪೊಯೆಟ್ ಈಸ್ ದಿ ಟೆಲ್ಲರ್ ಆಫ್ ದಿ ನ್ಯೂಸ್ ಅಂತ. ಸುದ್ದಿ ಮಾಡುವವನೇ ಕವಿ, ಸುದ್ದಿ ಮಾಡುವವನೇ ಕವಿ. ಅದಕ್ಕೆ ಅವನ ಕವಿ ನನಗೆ ಕೀರ್ತಿನೇ ಇರಲಿ ಅಂತಾನೆ. ತಮ್ಮ ಬದುಕಿನೊಳಕ್ಕೆ ಸಾಹಿತ್ಯವನ್ನ ಯಾವ ರೀತಿ ಬರಮಾಡ್ಕೊಂಡ್ರಿ ಅಂತ? ನನಗೆ ಸಾಹಿತ್ಯದ ಗುರು ನನ್ನ ತಂದೆನೇ ಮತ್ತು ನನ್ನ ಪರಿಸರ. ನಾನು ಅನೇಕ ವಿದ್ವಾಂಸರುಗಳನ್ನೆಲ್ಲ ಪರಿಚಯ ಮಾಡ್ಕೊಂಡೆ. ಕನ್ನಡ ಸಾಹಿತ್ಯ ಪರಿಷತ್ಗೆ ನಾನು ಬಂದ ಮೇಲೆ ಸಾಹಿತ್ಯದ ನನ್ನ ಹಳೆ ಮಾರ್ಗಗಳೆಲ್ಲ ಮುಚ್ಚೋದು, ಹೊಸ ಮಾರ್ಗಗಳು ತನ್ನಷ್ಟಕ್ಕೆ ತಾನೇ ತೆರ್ಕತ್ತು. ಆದರೆ ಇದರಲ್ಲಿ ನಾನು ಏನಪ್ಪ ನಾನು ಅಚೀವ್ ಮಾಡಿದೆ ಅಂತಂದರೆ ಭಕ್ತಿ ಜ್ಞಾನ ವೈರಾಗ್ಯಗಳ ಫಲಭರಿತವಾದಂಥ ವೃಕ್ಷ ಸಾಹಿತ್ಯ. ಇದರಲ್ಲಿ ಕವಿಗಳಾದವರು ಹೆಚ್ಚಿಗೆ ಜಗಳ ಆಡ್ಕೊಂಡು ಕೋರ್ಟ್ಕೋದವ್ರು ಯಾರೂ ಇಲ್ಲ. ಆದರೆ ಒಬ್ಬ ವ್ಯಾಪಾರಿ, ಒಬ್ಬ ರೈತ, ಒಬ್ಬ ಪ್ರವಾದಿ ಇವರು ಕೋರ್ಟು ಕಚೇರಿಯಲ್ಲಿ ಅಂತಕ್ಕಂಥ ವ್ಯವಸ್ಥೆ ಇದೆ. ಒಪ್ತೀರ ಮಲ್ಲಣ್ಣವ್ರೆ? ಆಯಿತಾ? ಅದಕ್ಕೆ ಮನುಷ್ಯನಿಗೆ ಜ್ಞಾನ ಬೇಕು ಅನ್ನೋದು, ಜ್ಞಾನ ಬೇಕು ಅಂತ. ಅದರಲ್ಲೇ ಮೈಸೂರು ವಿಶ್ವವಿದ್ಯಾನಿಲಯ ನಹಿ ಜ್ಞಾನೇನ ಸದೃಶಂ, ನಹಿ ಜ್ಞಾನೇನ ಸದೃಶಂ. ಜ್ಞಾನವಿಲ್ಲದೆ ಈ ಜಗತ್ತು ನಿಮಗೆ ಗೋಚರಿಸೋದು. ಜಗತ್ತು ಕತ್ಲಲ್ಲಿದೆ. ಆ ಕತ್ಲೆನ ಅನಾವರಣ ಮಾಡಬೇಕಾದ್ರೆ ನಿಮ್ಮ ಜ್ಞಾನ ಅನ್ನೋ ಒಂದು ಸೂರ್ಯಕಿರಣ ಅದರ ಮೇಲೆ ಸ್ಪರ್ಶ ಇಡಬೇಕು. ನೋಡಿ ಎಂಥ ಮಾತು ಅದು. ಅದು ನಮ್ಮ ತಂದೆ ಡ್ರಾಮಾಟಿಸ್ಟು. ಆಗ ಅವರು ನನಗೆ ಮಾತನಾಡಣ್ಣಯ್ಯ